ರವಿ, ಕೋರ್ಟಿಗೆ ಹೋಗ್ಬೇಕು, ಸಾಹೇಬ್ರು ಕರಿತಾ ಇದ್ರೆ ಬಾ. ನಮಸ್ತೆ ಸರ್. ನಮಸ್ಕಾರ. ಏನು ರಾಮಯ್ಯ ಅವರೇ, ನೀವೇ ಡ್ಯೂಟಿ ಮಾಡ್ತಿದ್ದೀರಾ? ಶಿವಯ್ಯ ಅವರು ಬಂದಿಲ್ವಾ? ಶಿವಯ್ಯ ಬಂದಿಲ್ಲ, ನಾನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೌದಾ? ಮಗು ಸ್ಕೂಲಿಂದ ಬಂತಾ? ಇನ್ನೇನು ಬರೋ ಸಮಯ. ಖುಷಿ, ಯಾಕಮ್ಮ ಕಾಲೇಜ್ಗೆ ಹೋಗ್ಲಿಲ್ವಾ? ಇಲ್ಲಪ್ಪ, ಇವತ್ ಕಾಲೇಜಲ್ಲಿ ಫಂಕ್ಷನ್ ಇತ್ತು, ಅದಕ್ಕೆ ಮನೆಗೆ ಬೇಗ ಬಂದೆ. ಅಮ್ಮ ಊಟ ತರಕ್ ಹೊರಟಿದ್ರು, ಅವ್ರ ಬದಲು ನಾನೇ ತಗೊಂಡ್ ಬಂದೆ. ಪಾಪು ಬರ್ಲಿ, ಬಂದ್ಮೇಲೆ ಊಟ ಮಾಡ್ತೀನಿ. ಆಹಾ, ಅದೆಲ್ಲ ಏನೂ ಇಲ್ಲ. ನಿಮ್ಗೆ ಮೊದ್ಲೇ ಹುಷಾರಿಲ್ಲ, ಈಗಾಗ್ಲೇ ಲೇಟ್ ಆಗಿದೆ. ನೀವ್ ಇವಾಗ್ಲೇ ಊಟ ಮಾಡ್ಬೇಕು. ಹೋಗಣ್ಣ. ಕೂತ್ಕೊಳ್ಳಮ್ಮ. ಸಾಕ್ಬಿಡಮ್ಮ. ಊಟ ನೀನ್ ಊಟ ಮಾಡ್ದಮ್ಮ? ಹಾ ನಂದಾಯ್ತು. ಆಯ್ತಾ? ಗಮ್ಮನ್ನತ್ತೆ, ಹಿಡ್ಕೊ ಇದನ್ನ. ಸ್ವಲ್ಪ ಸ್ವಲ್ಪ ಸ್ವಲ್ಪ. ನೀವ್ ಕೂತ್ಕೊಳ್ಳಿ, ನೀವು ಊಟ ಮಾಡಿ, ನಾನು ಹೋಗಿ ನೋಡ್ತೀನಿ. ಯಾರು ನೀವು? ಅಪ್ಪ ಬೇಗ ಬನ್ನಿ, ಮಗುನ್ ಯಾರು ಎತ್ಕೊಂಡು ಹೋಗ್ತಾ ಇದ್ದಾರೆ. ಅಯ್ಯೋ, ಯಾರೋ ಮಗುನ ಕಿಡ್ನಾಪ್ ಮಾಡಿದ್ದಾರೆ, ದಯವಿಟ್ಟು ಕಾಪಾಡಿ ಪ್ಲೀಸ್. ಏನ್ ಮಾಡೋದಪ್ಪ?
ಮರದಿಂದ ಮರಕಾರಿ ಎಲ್ಲರೂ ಉಳಿತಾ ಇದ್ಯಾ? ಯಾರೋ ನೀನು? ಯಾಕೆ ಆಶ್ಚರ್ಯ ಆಗ್ತಾ ಇದೆಯಾ? ಇವನ್ ಯಾರು ಅಂತಾನ? ಮಂಗನ್ ತರಾನು ಇಲ್ಲ, ಮನುಷ್ಯನ್ ತರಾನು ಇಲ್ಲ, ಒಳ್ಳೆ ಕರಿ ಕಾಡ್ ಕುರುಬನ್ ತರ ಇದ್ದಾನೆ ಅಂತಾನ. ತಲೆಯಲ್ಲಿ ಬುದ್ಧಿ ಇದ್ರು, ದುಡಿಯಕ್ ಶಕ್ತಿ ಇದ್ರು, ಕಳ್ತನ ಮಾಡಿ ಯಾಮಾರಿಸಿ ಬದುಕ್ತಾ ಇರೋ ನಿಮ್ಮಂಥವ್ರಿಗೆ ಕುಂತ್ರೆ ಕುರುಬ, ನಿಂತ್ರೆ ಕಿರುಬ. ಪಾಪು ಮನು ನನ್ನ ಪುಟ್ಟ. ಒಳ್ಳೆ ಸಮಯಕ್ಕೆ ಬಂದು ಈ ಮಗುನ್ ಕಾಪಾಡಿದ್ದೀರ. ಅದ್ಯಾವ್ದು ನಿಮ್ಮನ್ನ ಕೊನೆಯವರೆಗೂ ಚೆನ್ನಾಗಿಟ್ಟಿರ್ಲಿ. ನೀವು ಮಾಡಿರೋ ಉಪಕಾರ ನಾವು ಜೀವನ ಪೂರ್ತಿ ಮರೆಯಲ್ಲಪ್ಪ. ನಮ್ಮ ಮಗುನ್ ಕಾಪಾಡಿ ನಮ್ ಜೀವ ಉಳಿಸ್ಬಿಟ್ರಿ. ನಿಮ್ ಹೆತ್ತು ತಾಯಿ ಹೊಟ್ಟೆ ತಣ್ಣಗಿರ್ಲಪ್ಪ. ಇರತ್ತೆ. ನೀನ್ ಊರ್ನವ್ರ ಹತ್ರ ಎಲ್ಲ ಜಗಳ ಆಡ್ಕೊಂಡ್ ಬಾ, ಹೆತ್ತೊಟ್ಟೆ ತಣ್ಣಗಿರುತ್ತೆ ಅಲ್ವೋ ರವಿ? ನಿನಗೆ ಯಾಕೋ ಬೇಕು ಈ ಊರಿನ ಸಾಬ್ರಿ? ಅವ ತಪ್ಪು ಕಣ್ಮುಂದೆ ನಡೀತಾ ಇದ್ರು ಕಣ್ಮುಚ್ಚಿ ಕೂರಬಾರ್ದು ಅಂತ ನೀನೇ ತಾನೇವಾ ಹೇಳಿದ್ದು? ಹೇಳ್ತಿದ್ದೆ ಕಣೋ, ಹಾಗಂತ ನಿನ್ ಜೀವಕ್ಕೇನಾದ್ರೂ ಅಪಾಯ ಆದ್ರೆ ಈ ತಾಯಿಗೆ ಯಾರೋ ದಿಕ್ಕು? ನಾನು ಉಸಿರಾಡ್ತಿರೋದ ನಿನಗೋಸ್ಕರ ಕಣೋ. ನೀನೇ ಇಲ್ಲ ಅಂದ್ಮೇಲೆ ನಾನು ಸತ್ತೋಯ್ತೀನಿ. ನನ್ ಬದುಕಿರಲ್ಲ ಕಣೋ, ನಾನು ಸತ್ತೋಯ್ತೀನಿ. ಅಯ್ಯೋ ಬಿಡ್ತು ಅನ್ನೋ ಬೌ, ನಿನ್ ಮಗ ಗಟ್ಟಿ ಪಿಂಡ. ನೀನೇನು ಯೋಚನೆ ಮಾಡ್ಬೇಡ. ಸರಿ, ಔಷಧಿ ಕುಡ್ದಿಯಾ? ಕೊಡದೆ, ನೀನ್ ಊಟ ಮಾಡು. ಅಲ್ಲವ, ನಂಗೊಂದು ಆಸೆ. ನೀನು 100 ವರ್ಷ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿನ್ ಕಣ್ಣಲ್ಲಿ ನೀರು ಬರಲೇಬಾರ್ದು. ಅಪ್ಪಿತಪ್ಪಿ ಅದು ಬಂದ್ರು ಅದು ಸಂತೋಷಕ್ಕೆ ಆಗಿರ್ಬೇಕು. ನನ್ ಕಂದ, ಊಟ ಮಾಡು. ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ ಕಣೋ, ತುಂಬಾನೇ ಹೊಟ್ಟೆ ಹಸಿವಾಗ್ತದೆ. ಏನು ಇದು DTS ಸೌಂಡ್? ಒಳಗಿಲ್ವಾ ಕಾಡ್ಕೋಣ? ನಮ್ಗೇನಾದ್ರೂ ಉಳ್ಸವನ ಅಥವಾ ಗಡತಕ್ಕಿ ನಿದ್ದೆ ಮಾಡ್ತಾವನ? ಚಿಂತೆ ಇಲ್ದವನ್ಗೆ ಸಂತೆಯಲ್ಲೂ ನಿದ್ದೆ ಅಂತೆ. ಹೆಂಗ್ ಗೊರಕೆ ಹೊಡಿತಾವ್ ನೋಡು. ಏಯ್ ಗುಂಡ, ಏಯ್ ಹೇಳೋ. ಏನ್ ಸರ್, ಏನ್ ಬೇಕಾಗಿತ್ತು? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಬೋಟಿ, ತಲೆ ಮಾಂಸ, ಲಿವರು, ಏನ್ ಬೇಕಣ್ಣ? ಅದನ್ನೆಲ್ಲ ಆಮೇಲೆ ಕೊಡಿವಂತೆ. ಯಾಕೆ ಹೋಟ್ಲೆಲ್ಲ ಖಾಲಿ? ನಮ್ಮ ಯಜಮಾನ ಮಾಡೋ ಒಳ್ಳೆ ಕೆಲ್ಸಕ್ಕೆ ಹೋಟ್ಲೆಲ್ಲ ಖಾಲಿ. ಏನು ಒಳ್ಳೇದ್ ಮಾಡೋರ್ಗೆ ಈ ಪರಿಸ್ಥಿತಿನ? ಹೌದಣ್ಣ. ಯಾರಾದ್ರೂ ಅವನ ಹತ್ರ ಕಷ್ಟ ಅಂತ ಬಂದ್ರೆ ಅವರು ಮತ್ತೆ ಲೈಫಲ್ಲಿ ಈ ಕಡೆ ತಿರುಗಿ ನೋಡಲ್ಲಣ್ಣ. ಅವ್ನು ಮಾಡೋ ಒಳ್ಳೆ ಕೆಲಸ ಏನು ಅಂತ ನಮ್ಗೆಲ್ಲ ಗೊತ್ತು. ಸರಿ, ಎಲ್ಲಿ ನಿಮ್ಮ ಯಜಮಾನ? ಅಲ್ಲೋಣ. ದೀಪಾವಳಿ ಹಬ್ಬಕ್ಕೆ ಹೆಣ್ಣು ಮಕ್ಕಳ ಮನೆಗೆ ಬಂದಿದ್ದೀರಿ. ಬಣ್ಣ ಬರ್ರಿ. ಈ ಸಿಟಿನಲ್ಲಿ ನಿಮ್ಮಂತರ ಪರಿಚಯ ಆಗಿದ್ದು ನಮಗೆ ಬಹು ಸಂತೋಷ ಆಯ್ತದ ಕಣ. ಅಯ್ಯೋ, ನನಗೂ ಅಷ್ಟೇ ಅಣ್ಣ. ನಿಮ್ಮಂತ ಮಣ್ಣಿನ ಮಕ್ಕಳು ಪರಿಚಯ ಆಗಿದ್ದು ತುಂಬಾ ಸಂತೋಷ ಆಯ್ತು. ಇಡೀ ದೇಶಕ್ಕೆ ಅನ್ನ ಹಾಕೋರು ನೀವು. ಇವತ್ತೊಂದ್ ದಿವಸ ನಿಮಗೆ ನಾನು ಅನ್ನ ಹಾಕ್ತಾ ಇದ್ದೀನಿ ಅಷ್ಟೇ ತಾನೇ. ಅಯ್ಯೋ, ಇದ್ರಲ್ಲಿ ತೊಂದ್ರೆ ಏನ್ ಬಂತಣ್ಣ? ಅನ್ನೋರು ಹೇಳಿಲ್ವಾ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ. ಸತ್ಮಲಿ ಅಂತ ಏನು ಇಲ್ಲ, ಇರೋ ತನಕ ತಿನ್ಬೇಕು, ಕುಡಿಬೇಕು, ಅದೇ ಮಜಾ ಮಾಡಬೇಕು.
ಏನ್ ಮಾಡ್ಬೇಕು ಅದೇ ಮಜಾ, ಮಜಾ, ಮಜಾ. ನೀನ್ ಮಾತ್ರ ಕರೆಕ್ಟ್ ಆಗಿ ಹೇಳ್ತಾ ಇದ್ದೆ. ಬನ್ನಿ 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 ಬನ್ನಿ. ಊಟ ಚೆನ್ನಾಗಿರುತ್ತೆ ಆದರೆ ಗಿರಾಕಿಗಳೇ ಇರಲ್ವಲ್ಲಪ್ಪ. ಯಾರ ಬಕ್ರಗಳು ಸರಿಯಾಗಿ ಸಿಕ್ಕಿದಾವೆ ನೋಡು ನೀನು ಹೇಳ್ತಿದಾಗ ಹೆಂಗ್ ಕರ್ಕೊಂಡು ಹೋಗ್ತಿದ್ದಾನೆ. ಬನ್ನಿ. ಬನ್ನಿ ಗೌಡ್ರೆ, ಬನ್ನಿ 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 ಕೂತ್ಕೊಳ್ಳಿ. ಉಯ್ಕೊಳ್ಳೋ ಅಭ್ಯಾಸ ಬಿಟ್ಕೊಂಡಿವಿ. ಇದ್ದೇ ಇರುತ್ತೆ. ಯಾರೋ ಅಲ್ಲಿ ಸಪ್ಲೈಯರ್, ಐ ಕರಿಯ ನಾಯಿ ಬರ ಇಲ್ಲಿ. ಕರೆದ ತಕ್ಷಣ ಬರ್ಬೇಕು ತಾನೆ, ಬರ ಇಲ್ಲಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಯಾರು ಯಜಮಾನ? ಲೇ ಇವ್ರುಗಳ ಕಣ ಯಜಮಾನ್ರು. ಇಡೀ ದೇಶಕ್ಕೆ ಅನ್ನ ಹಾಕೋ ದೇವ್ರುಗಳ ಕಣ ದೇವ್ರು. ಮಂಡ್ಯದವರು, ಓ ನಮ್ಮ ತಾಲೂಕ್ನವ್ರು, ನಮ್ಮೂರ್ನವ್ರು. ಎಲ್ರಿಗೂ ನಮಸ್ಕಾರ ಮಾಡ. ನಮಸ್ಕಾರ. ಹೋಟ್ಲಲ್ಲಿ ಏನೇನಿದೆ ಎಲ್ಲ 3 ಪ್ಲೇಟ್ ತಗೊಂಬ. ಎವ್ವಿ ಲೋಡ್ ಮಾಡ್ಕೊಂತಾರ ಅವ್ರು, ಏನ್ ತೊಂದ್ರೆ ಇಲ್ಲ. ಇವ್ರಿಗ ಹೇಳಿದಷ್ಟು ಮಾಡುವಾಗ. ಆಯ್ತು ಸ್ವಾಮಿ. ಮಂಡ್ಯದವ್ರಲ್ಲೇ ಕುರಿ ಬನ್ನೂರ್ದು ತಾನೆ. ಆಹಾ, ಇಂಥ ಬೆಂಗಳೂರಿನಲ್ಲಿ ಗಲ್ಲಿ ಗಲ್ಲಿನಲ್ಲೂ ಯಾಮಾರಿಸೋ ಜನ ಇರಬೇಕಾದ್ರೆ ನಮ್ಮನ್ನೆಲ್ಲ ಕರ್ಕೊಂಬಂದು ಹೊಟ್ಟೆ ತುಂಬ ಊಟ ಮಾಡಿ ಅಂತ ಊಟ ಮಾಡಿಸೋರು. ಆಹಾ, ಎಂಥ ಪುಣ್ಯಾತ್ಮನಪ್ಪ. ಎಷ್ಟೋ ತಲೆ ಕರಿಯ ಹಂದಿ. ಬಂದೆ 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 ಬಂದೆ. ಬಿಡ ತಾಳಣ್ಣ. ಇಲ್ಲಿ ಬೇಡ ತಲೆ ಮಾಂಸ ಕೊಡ ಗೌಡ. ತಾಳಿ ಸ್ವಾಮಿ. ಇಲ್ಲಿ ಕೊಡ ಚಾಪ್ಸ್ ಕೊಡ. ತಿನ್ನಿ ಸ್ವಾಮಿ, ಚೆನ್ನಾಗಿ ತಿನ್ನಿ ಸ್ವಾಮಿ. ಹೋಗ, ಬೇರೆ ಏನೇನಿದೆ ತೊಂಬ ಹೋಗ ಹೋಗ. ಎಲ್ಲ ಇವನ್ಗೆ ಎತ್ತಿಟ್ಕೊಂಡ್ಬಿಟ್ಟವನಿ ಅನ್ಸುತ್ತೆ. ಹೆಂಗಿದೆ ಗೌಡ್ರೆ ಟೇಸ್ಟ್? ಚೆನ್ನಾಗಿದ್ಯಾ? ಪಸಂದ್ ಆಗದೆ. ಉಣ್ಕಳಿ. ಲೇ ಎಷ್ಟೊತ್ತಲೇ ಆಮ್ಲೆಟ್ ಎಲ್ಲ ಹಾಕೊಂಡು ಬೇಗ ತೊಂಬರ ಬರ. ಸರ್ ನೀವು ಊಟ ಮಾಡಲ್ವಾ? ನಾನು ಬೆಳಿಗ್ಗೆ ಯಾವ್ದು ತಿತ್ತಿತ್ತು, 2 ಸಲ ತಿನ್ಬಿಡ್ತೀನಿ. ನನಗೇನು ಹೊಟ್ಟೆ ಹಸಿವಿಲ್ಲ. ನೀವು ತಿನ್ರಿ. ತಿನ್ಕೊಳ್ಳಿ. ಲೇ ಕರಿಯಲೇ ಆಮ್ಲೆಟು, ಕಬಾಬು, ಮಟನ್ ಬಿರಿಯಾನಿ ಎಲ್ಲ ತೊಂಬರ. ಫಿಶ್ ಫ್ರೈ ಇದೆ ತೊಂಬರ. ಏನದು? ಆಹಾ, ಎಂತ ಮನುಷ್ಯರಪ್ಪ. ಊಟ ಕೊಡ್ಸೋದು ಅಲ್ಲದೆ ಅವರೇ ಬಡಿಸ್ತಾ ಇದಾರೆ. ಹೌದೌದು ಗೌಡ್ರೆ, ಏನು ಸಂಕೋಚ ಪಟ್ಕೊಬೇಡಿ. ಆಯ್ತು. ನಿಧಾನವಾಗಿ ರೇಷನ್ ತಗೋ. ಆಯ್ತು. ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ. ಆಯ್ತಣ್ಣ. ಭಟ್ರು ಕೂಡ ಮಂಡ್ಯ ಕಡೆಯವ್ರೆ. ಓ. ನಿಧಾನವಾಗಿ ತೊಳಿ. ಕರಿಯಲ್ಲ ಬಿರಿಯಾನಿ ಬಂದೆ ಬಂದೆ ಯಜಮಾನ್ರೆ, ಬಂದೆ ಬಂದೆ. ಹೋಗಲೇ, ಇನ್ನು ಏನೇನಿದ್ಯಾ 2 ಪ್ಲೇಟ್ ತೊಂಬ. ಹೋಗ. ಬಿಲ್ ಜಾಸ್ತಿ ಆಗಲ್ವಾ? ಬಿಲ್ಲ ನಿಮ್ಮಪ್ಪ ಬಂದು ಕೊಡ್ತಾನ. ಇವ್ರೇನ್ ಬಿಕ್ಕಾರಿ ನನ್ನ ಮಕ್ಕಳು ಅನ್ಕೊಂಡಿದ್ಯೇನೋ? ಮಂಡ್ಯದಲ್ಲಿ ಅರ್ಧ ಇವ್ರದೇ ಕಣ. ಇವ್ರನ್ನ ಯಾರು ಅನ್ಕೊಂಡಿದ್ಯೋ? ಚಿಕ್ಕ ಮಂಡ್ಯ ಇವ್ರದು. ಇವ್ರನ್ನ ಯಾರು ಅನ್ಕೊಂಡಿದ್ಯೋ? ಮಂಡ್ಯನ ಇವ್ರದಲ್ಲೇ. ದೊಡ್ಡ ಮಂಡ್ಯ ಅದು ನಮ್ಮ ಅಪ್ಪಂದು. ಲೇ ಹೋಗೋ, ಅವ್ರು ಆರಾಮಾಗಿ ತಿನ್ಲಿ. ಹೋಗೋ ಬಾರಿ ಬರೋ ಕೇಳಿಸ್ಕೊಳೋ. ದೀಪಾವಳಿ ಹಬ್ಬ ಕಣೋ, ಆರಾಮಾಗಿ ಪಟಾಕಿ ಹೊಡಿಯೋಣ ಕಣೋ. ಹೋಗೋ, ಸ್ವಲ್ಪ ಜಾಸ್ತಿ ಬಿಲ್ ಮಾಡಿ. ಹೋಗ. ನಿಂದು ಒಂದು ಬಾಳ್ತಾ ಇದೀಯ. ಮಾಡ್ತೀನಿ. ನೀವೇನು ಸಂಕೋಚ ಪಟ್ಕೊಬೇಡ್ರಣ್ಣ, ಆರಾಮಾಗಿ. ಓಕೆ, ನಿಮ್ಮ ಹೆಣ್ಮಕ್ಳಿಗೆಲ್ಲ ನಾನು ಪಾರ್ಸಲ್ ತರ್ತೀನಿ. ಒಳ್ಳೆ ಬನ್ನೂರು ಕುರಿ ಸಿಕ್ಕಿದೆ, ಚೆನ್ನಾಗಿ ಜಮಾಯಿಸೋಣ. ಹೋಗಿ ಬಂದು ಕರಡಿ ಕೈಯಲ್ಲಿ ತಗ್ಲಾಕೊಂಡಿದ್ದೀರಾ. ಅದು ಹೆಂಗೆ ಬರ್ತದೆ ಅಂತ ಇನ್ನು ಸ್ವಲ್ಪ ಹೊತ್ತಿಗೆ ನೀವೇ ನೋಡಿ. ತಗೊಳ್ಳಿ ಬಿಲ್ಲು. ನಮಗೆ ಕೊಡ್ತಿದ್ರ ಸ್ವಾಮಿ? ಯಜಮಾನ್ರು ಕೊಡಿ. ಯಜಮಾನ್ರು ಒಳಗೆ ಕೊಡ್ತಾವ್ರು ನೋಡಿ. ತಿನ್ನೋದೆಲ್ಲ ತಿನ್ಬಿಟ್ಟು ದುಡ್ಡಿಲ್ಲ ಅಂತೇನಲ್ಲ ನನ್ನ ಮಕ್ಕಳ್ರ. ಯಾವನ ಕೊಡ್ತಾರೆ? ಅಯ್ಯೋ, ದುಡ್ಡು ತೆಗೋಣ, ನಮಗೂ ಒದಗಿದೆ ಬಿದ್ದದು. ಸೆಟ್ಲಾಯ್ತು ಯಜಮಾನ್ರೆ. ಅವರೆಲ್ಲ ಹೊರಟ್ಬಿಟ್ರ. ಗೌಡ ಹಂಗೆ ಬೋರ್ಡ್ ನೋಡ್ಕೊಂಡು ಅಡ್ರೆಸ್ ಬರ್ಕೊಂಡು ಹೋಗಿ ಮತ್ತೆ ಬರಕ್ ಬೇಕಾಗ್ತದೆ. ತಿರ್ಗಾ ನೋಡಕ್ಕಿಲ್ಲ. ಎತ್ತಮ್ಮ ಏನ್ ಒಳಗಿರೋದು ಎತ್ತಮ್ಮ. ನಾವೊಂಥರ ಗರುಡ ಪಕ್ಷಿ ಇದ್ದಂಗೆ ಇವೆಲ್ಲ ಮಾಡಿನ ನಾವು ಮುಂದಕ್ಕೆ ಬಂದಿರೋದು. ಆದ್ರೂ ನೀಟಾಗಿ ಇಟ್ಬಿಟ್ರಲ್ಲ. ಏನ ಬಗ್ನಿಗ್ ಊಟನ. ಬ್ರೈನ್ ಇದ್ರೆ ಏನೋ ಪ್ರಯೋಜನ. ಬ್ರೈನ್ ಒಳಗೆ ಏನಾದ್ರೂ ಕ್ರಿಯೇಟ್ ಮಾಡುವಂತ ಬುದ್ಧಿ ಇರ್ಬೇಕು. ಬುದ್ಧಿ ನಂತರ ಕ್ರಿಯೇಟಿವಿಟಿ ಇಲ್ದಿರೋ ಮನುಷ್ಯ ವೇಸ್ಟ್ ಕಣ. ಕತ್ತೆ ಆಯ್ತಾರ ನೀನು. ಹೋಗ ಕೆಲಸ ನೋಡು. 3 ತಿಂಗಳು ಸಂಬಳ ಕೊಡ್ಬೇಕಲ್ಲ, ಫಸ್ಟ್ ಅದನ್ನ ಕೊಡಿ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನೀನ್ ಮೇಯ್ತಿಯಲ್ಲ ಟನ್ಗಟ್ಲೆ ಊಟ, ಅದು ಲೆಕ್ಕ ಹಾಕೊಂಡ್ರೆ 3 ತಿಂಗಳು ಸಂಬಳ ನೀನ್ ನನಗೆ ಕೊಡ್ಬೇಕಾಗುತ್ತೆ. ತಿಂದು ಹೆಂಗಾಗು ನೋಡು ಕತ್ತೆ ನನ್ನ ಮಗಂತರ. ಆ ನಾಯಿಗೆ ಹಾಕ ಮೂಳೆನೆಲ್ಲ ನಿನಗೆ ಹಾಕ್ತಾನ ಬಟ್ಟ. ಆ ಬಟ್ಟನ್ ಹೊಡಿಬೇಕು ಫಸ್ಟ್. ನಾಳೆಯಿಂದ ಅದು ಕಟ್ಕೋಣ. ವೇಸ್ಟೇಜ್ ಎಲ್ಲ ತೊಗೊಂಡೋಗಿ ಹಂದಿಗೆ ಹಾಕ್ತೀನಿ.
ತಿನ್ನೋ ಒಂದು ಕಪ್ ಅನ್ನಕ್ಕೆ ಇಷ್ಟೊಂದು ಮಾತಾಡ್ತೀಯಾ? ಎಲ್ಲೋಗ್ತೀಯ? ಇಕ್ತೀವಿ ನಾವೂ ಬಗ್ನಿ ಗೂಟನ. ಲೇ ಕೋದಂಡ, ಸರ್ 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 ಏನಾಯ್ತು ಸರ್? ಏನಾಯ್ತು ಸರ್? ಸರ್ ಆಯ್ತಪ್ಪ. ಲೇ ನವೀನ, ಸ್ವಲ್ಪ ನೀರು ತೊಂಬಾರೋ. ಇಲ್ಲ ಐತೆ. ಸರಿ ಅಲ್ಲೈತಂತ ಕೊಡು. ಕುಡೀರಿ ಸರ್. ಕುಡೀರಿ ಸರ್. ತೊಳಿ. ಸರ್ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಇಲ್ಲಪ್ಪ, ನನ್ನ ಜಾಬಲ್ಲಿ ಮಾತ್ರ ಐತೆ. ಹೌದಾ? ತಗೊಳ್ಳಿ ಸರ್. ತೊಳಿ ನೀರು ಕುಡೀರಿ. ಇನ್ನೂ ನೋವಿದೆಯಾ ಸರ್? ನೀನಪ್ಪ ಅವತ್ತು ದೇವ್ರು ಬಂದಂಗೆ ಬಂದು ಕಾಪಾಡ್ದೆ, ಇವತ್ತು ಹಾಗೆ ಬಂದು ಕಾಪಾಡ್ತಿದೀಯ. ಈ ಋಣನ ನಾನು ಯಾಕಪ್ಪ ತೀರಿಸ್ಲಿ? ಅಯ್ಯೋ ಹಾಗೆಲ್ಲ ಮಾತಾಡಬೇಡಿ ಸರ್. ನಿಮ್ಮ ಮನೆ ತನಕ ಡ್ರಾಪ್ ಮಾಡ್ತೀನಿ ಬನ್ನಿ. ನೀನು ಯಾಕಪ್ಪ ತೊಂದರೆ ತಗೊಳ್ತೀಯ? ಅಯ್ಯೋ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು ತೊಂದರೆ ಅಲ್ಲ ಸರ್, ಅದು ಕರ್ತವ್ಯ. ಬನ್ನಿ ಡ್ರಾಪ್ ಮಾಡ್ತೀನಿ. ನವೀನ ನೀನು ಗ್ಯಾರೇಜ್ ನೋಡ್ಕೊಳ್ಳೋ. ಓಕೆ, ಹೋಗ್ಬಿಟ್ಟ. ಮೆಲ್ಗೆ ಸರ್, ಮೆಲ್ಗೆ. ನಿಧಾನ 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 ನಿಧಾನ. ಅಯ್ಯೋ ಏನಾಯ್ತು? ಅದು ಏನಾಯ್ತು ಇವ್ರಿಗೆ? ಗಾಬರಿ ಆಗೋಂಥದ್ದು ಏನಿಲ್ಲ. ದಾರಿಲಿ ಬರ್ಬೇಕಾದ್ರೆ ಸ್ವಲ್ಪ ಎದೆನೋ ಕಾಣಿಸ್ಕೊತ್ತು. ಅಷ್ಟಲ್ಲಿ ಈ ಪುಣ್ಯಾತ್ಮ ದೇವ್ರ ಥರ ಬಂದು ಉಪಚಾರ ಮಾಡಿ ನನ್ನನ್ನು ಇಲ್ಲಿ ಕರ್ಕೊಬಂದ. ನಾನು ಎಷ್ಟು ಸಲ ನಿಮ್ಗೆ ಹೇಳಿದ್ದೀನಿ, ನಿಮ್ಮ ಆರೋಗ್ಯ ಸರಿ ಇಲ್ಲ, ಓವರ್ ಟೈಮ್ ಮಾಡ್ಬೇಡಿ ಅಂತ. ನಾಳೆ ದಿನ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಯಾರ್ ಗತಿ? ಜಾನು, ಭಯ ಪಡಬೇಡ. ನಾನು ಓವರ್ ಟೈಮ್ ಮಾಡ್ತಿರೋದು ಯಾರಿಗೋಸ್ಕರ ಹೇಳು? ನನ್ನ ಮಗಳ ಭವಿಷ್ಯಕ್ಕೋಸ್ಕರ. ನನ್ನ ಮಗಳು ಇನ್ನೊಂದು ವರ್ಷ ಚೆನ್ನಾಗಿ ಓದ್ಬಿಟ್ರೆ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾಳೆ. ಆಗ ಕೈ ತುಂಬ ಸಂಪಾದನೆ ಮಾಡ್ತಾಳೆ. ಆಗ ಗೇಟ್ ಕಾಯೋ ಕೆಲಸಕ್ಕೆ ಗೇಟ್ ಪಾಸ್ ಕೊಟ್ಟು ನಿಮ್ಗಳ ಜೊತೆ ಹಾಯಾಗಿರ್ತೀನಿ. ಇನ್ನು ನಾನು ಹೊರಡ್ತೀನಿ. ಅಯ್ಯೋ ಮನೆವರೆಗೂ ಬಂದು ಹಾಗೆ ಹೋಗದ? ಒಂದ್ ಲೋಟ ಕಾಫಿ ಕೊಟ್ಕೊಂಡೋಗಪ್ಪ. ಸುಮ್ಮನೆ ಯಾಕಮ್ಮ ತೊಂದರೆ? ತೊಂದ್ರೆ ಏನ್ ಬಂತು? ಉಪಕಾರ ಮಾಡಿರೋರ್ಗೆ ಉಪಚಾರ ಅಷ್ಟೇನೆ. ಬನ್ನಿ ಹೋಗೋಣ. ಬನ್ನಿ ನಿಧಾನ. ಕೂತ್ಕೊಳ್ಳಪ್ಪ, ಕೂತ್ಕೊ. ಒಂದ್ ನಿಮಿಷ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಸರಿ. ಇನ್ನೂ ನೋವಿದೆಯಾ ಸರ್? ಈಗ ಸ್ವಲ್ಪ ಪರವಾಗಿಲ್ಲ. ಬಹಳ ಉಪಕಾರ ಆಯ್ತಪ್ಪ. ಆ ದೇವ್ರು ನಿನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಪ್ಪ. ನೀವಾ? ನಿಮ್ಮ ಆಶೀರ್ವಾದ. ನೀವಿಲ್ಲಿ? ಮೈಂಡ್ ಬ್ಲೋಯಿಂಗ್. ಅಪಾಯದಲ್ಲಿ ಆಪತ್ ಬಾಂಧವನಾಗಿ ಹೀರೋ ಬರೋದನ್ನ ಸಿನಿಮಾದಲ್ಲಿ ನೋಡಿದ್ದೆ, ಆದ್ರೆ ಫಸ್ಟ್ ಟೈಮ್ ನಾನ್ ರಿಯಲ್ ಲೈಫ್ ಅಲ್ಲಿ ನೋಡಿದ್ದು. ಮಗಳೇ, ಇವತ್ತು ನಾನು ಪ್ರಾಣ ಉಳಿಸಿದ್ದು ಈ ನಾಯಕನೇ. ಯಾಕೆ? ಏನಾಯ್ತು? ಅಪ್ಪ ಏನ್ ಹೇಳ್ತಾ ಇದ್ದೀರಾ? ಹೌದಮ್ಮ, ಅವತ್ತು ಮಗುನ್ ಕಾಪಾಡಿ ನನ್ನ ಕೆಲಸ ಉಳಿಸಿದ್ರು. ಇವತ್ತು ನಾನು ಎದೆಂದು ಒಲ್ ನಳ್ತಿದ್ದಾಗ ನನ್ನ ಉಪಚಾರ ಮಾಡಿ ಕಾಪಾಡ್ದಂತ ನಾಯಕರು. ನಿಮ್ಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಐ ಆಮ್ ರಿಯಲಿ ಗ್ಲಾಡ್. ಥ್ಯಾಂಕ್ಸ್ ಇಸ್ ರಿಯಲಿ ನಾಟ್ ಎನಫ್ ಫಾರ್ ಯು. ಥ್ಯಾಂಕ್ ಯು. ನಿಜವಾಗ್ಲೂ ನೀವು ಹೀರೋನೇ. ರವಿ ತಾನೆ? ಹೌದು, ನನ್ನ ಹೆಸರು ನಿಮಗೆ ನಿಮ್ಮಮ್ಮ ಹೇಳಿದ್ರು. ನಮ್ಮಮ್ಮನ? ಹೌದು.
ಹೊಸ್ದಾಗಿ ಬಾಡಿಗೆಗೆ ಬಂದಿರೋ ನನಗೆ ಮೊದಲು ಪರಿಚಯ ಆಗಿದೆ ನಿಮ್ಮಮ್ಮ. ಓ ಹೌದಾ, ನಿಮ್ಮ ಹೆಸರು? ರಮ್ಯಾ. ಸರಿ, ಕೆಲ್ಸಕ್ಕೆ ಟೈಮ್ ಆಯ್ತು, ಬರಲಾ? ನೋಡಕ್ಕೆ ಕರ್ರಗಿದ್ರು ಒಳ್ಳೆ ಕಾತರಾಗಿದ್ದಾನೆ. ನಿಲ್ಸ್ರಿ, ಆಮೇಲೆ ನಮ್ಮ ಯಜಮಾನ ಸತೋದ ಅಂದ್ಬಿಟ್ಟು ಜನ ಮಾತಾಡ್ಕೊಂತಾರೆ. ಮೊದಲೇ ಹೋಟ್ಲಲ್ಲಿ ವ್ಯಾಪಾರ ಇಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನಿಗೆ ಆಸ್ಮಾ ಅಟ್ಯಾಕ್ ಆಗಿ ಕಫ ಕಾರ್ತಾವನು. ಅದೆಲ್ಲ ಬಿಟ್ಟಾಕಿ ಈ ಹೋಟ್ಲಿಗೆ ನಾನೇ ಓನರ್ ಆಗಬೇಕು ಅಂದ್ಬಿಟ್ಟು ಈ 100 ರೂಪಾಯಿನ ಇಟ್ಕೊಂಡು ಸಂಕ ಓದ್ಬಿಡಿ. ಹೋಗಿ ತಮಟೆ ಹೊಡೆದೋಗ್ತಾ ಐತಿ. ದಾನ ಮಾಡಿರೋದ್ನ ಹಂಗೆಲ್ಲ ತಗೊಂಬಾರ್ದು. ದಾನ ಮಾಡಿರೋದ್ನ ಹಂಗೆಲ್ಲ ತಗೊಂಬಾರ್ದು. ಏನು ಕಸ್ತೂರ ನಿವಾಸ ಫ್ಯಾಮಿಲಿ ಅವ್ನು ನೀವನು ಎತ್ತಿ ಎತ್ತಿ ದಾನ ಮಾಡ್ತಾವನೆ. ಈ ಹೋಟ್ಲಿಗೆ ಯಾರೋ ಓನರು? ನೀವೇ ಹೇಳ್ಬಿಟ್ರಲ್ಲ ಕನ್ಫರ್ಮ್ ಆಗಿ. ಯಾರೋ? ನೀವೇ. ಮತ್ತೆ ನಾನು ಇಲ್ಲಿ ತನಕ ಯಾವನ್ಗಾದ್ರೂ ನನ್ನ ಕೈಯಲ್ಲಿ ಎತ್ತಿ 5 ಪೈಸಾ ದಾನ ಮಾಡಿರೋದು ನೋಡಿದೀನೋ? ಅದಕ್ಕೆ ಹೋಟ್ಲ್ ಇನ್ನ ಹಿಂಗೆ ಇರೋದು. ಏನಂದೆ? ಹೋಟ್ಲ್ ಚೆನ್ನಾಗಿರೋದು ಅಂದೆ. ಏನು ಲಾಡು ದಾನ ವೀರ ಪಕಿರಿನ ಮೊಮ್ಮಗ ಇವನು. ಡೈಲಿ ನನ್ನ ಗಲ್ಲಲ್ಲಿ 150 ರೂಪೀಸ್ ಕಮ್ಮಿ ಆಗ್ತಾ ಇತ್ತು. ಯಾರು ಅಂತ ನೋಡ್ತಾ ಇದ್ದೆ. ನನ್ನ ಮಗ ನನ್ನ ಗಲ್ಲದಲ್ಲಿ ದುಡ್ಡು ತೆಗೆದು ಭಿಕ್ಷಿಕರಿಗೆ ಹಾಕ್ತೀನೋ? 100 ರೂಪೀಸ್ ಇಲ್ಲಿಗೆ, 50 ರೂಪಾಯಿ ಸಾಯಂಕಾಲ ನೈಟ್ ಎಫೆಕ್ಟ್. ಹಲೋ 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 ಸಮಯ, ನಮ್ಮನ್ ಕಳ್ಳ ಅನ್ಬೇಡಿ. ನಮ್ಮ ಅಮ್ಮ ಬೆಗ್ಗರ್ಸ್ ಹಾಕೋದಿಕ್ಕೆ ಅಂತಾನೆ 100 ರೂಪೀಸ್ ಪ್ಯಾಕೆಟ್ ಮನಿ ಕೊಡ್ತಾರೆ, ಗೊತ್ತಾ? ಯಾರು? ನಮ್ಮ ಮಮ್ಮಿ. ನಿನಗೆ ಬೆಗ್ಗರ್, ನೀನೊಬ್ಬ ಬೆಗ್ಗರು. ನಿಮ್ಮಮ್ಮ ಸೀಮನೆ ಮಾರೋಳು. 1 ಲೀಟರ್ಗೆ ಅರ್ಧ ತಲೆ ಹೊಡೆದು ಜನರಿಗೆ ಮೋಸ ಮಾಡಿ 20 ಪೈಸಾ ಸಂಪಾದನೆ ಮಾಡ್ತಾಳೆ. ಅಂತೋಳು ನಿನ್ 150 ರೂಪಾಯಿ ನಮ್ಮ ಪ್ಯಾಕೆಟ್ ಮನಿ ಕೊಡ್ತಾಳಲ್ಲ. ಯಾರೋ ನಿಮ್ಮಮ್ಮ? ಸರೋಜಮ್ಮ. ಅದೇ ಹಲ್ಲು ಬಿತಾನೆ ಅವ್ರು ನಮ್ ಚಿಕ್ಕಮ್ಮ. ಹಂಗಾರೆ ಜಯಮ್ಮ? ನಮ್ ದೊಡ್ಡಮ್ಮ ಅವರು. ಅದೇ ಆನೆ ಕಾಲ್ ನೋಡ್ತಾನೆ. ಇಲ್ಲ, ಜಿಗಣಿಲಿ ಇರೋದು. ಜಿಗಣಿಲಿ ಇರೋದ? ಹಾಗಾದ್ರೆ ಬೋಂಡ ಮುಗ್ ನೋಡಿ ಯಾರೋ? ಅವರು ನಮ್ ಚಿಕ್ಕಮ್ಮ. ಚಿಕ್ಕಮ್ಮನ? ಹಾಗಾದ್ರೆ ಡೆಡ್ ಹೌಸ್ ಅಲ್ಲಿ ಹೆಣಾಕು ಇವಳು ಯಾರೋ? ಮಲ್ತಾಯಿ. ಮಲತಾಯಿನ? ಅಯ್ಯೋ ಕವಳ ತಾಯಿ ನನ್ ಮಕ್ಳಲ್ಲಿ ಮಾಡೋದು ಭಿಕ್ಷೆ. ಮನೆ ಒಳಗೆ ನೆಹರು ಫೋಟೋ ಬೇರೆ ಹಾಕೊಂತಿರೋ. ನೆಹರುಗೂ ನಿಮ್ಮ ಅಪ್ಪನಿಗೂ ಏನೋ ಸಂಬಂಧ? ನಮ್ಮ ಅಪ್ಪನು ನೆಹರು ಇಬ್ರು ಸ್ವಾತಂತ್ರ್ಯಕ್ಕೋಸ್ಕರ ಬೆಂಗಳೂರು ಗ್ರಾಮಾಂತರದಲ್ಲಿ ಓಡಾಡಿದವರು. ಏನಂದ್ರೆ ಅವರು ದೊಡ್ಡ ಲೀಡರ್ ಆಗ್ಬಿಟ್ರು, ನಮ್ಮ ಅಪ್ಪನ ತಲೆ ಮೇಲೆ ಎಳ್ನೀರ್ ಬಿದ್ದು ಸತ್ತೋದು ಅಷ್ಟೇ. ಒಳ್ಳೆ ಕೆಲಸ ಆಗೋಯ್ತು. ನಿಮ್ಮಪ್ಪ ನೀನು ಉಡ್ಸಕ್ಕಿಂತ ಮುಂಚೆ ಸತ್ತೋಗ್ಬಿಡ್ಬೇಕಾಯ್ತು. ತಪ್ಪು ಮಾಡ್ಬಿಟ್ಟ ಅವನ್ನ ನನ್ನ ಮಗ. ನನ್ನ ಮಗನೇ ಇದೆಲ್ಲ ಬಿಟ್ಟಾಕಿ, ಕಳ್ತನೆಲ್ಲ ಬಿಟ್ಟಾಕಿ ಹೋಗ ಯಾವ್ದಾರು ಒಳ್ಳೆ ಕೆಲಸ ಮಾಡ್ಕೋ ಹೋಗಲ್ಲ. ಕ್ರಿಯೇಟಿವಿಟಿ ಬೇಕು ಮನುಷ್ಯನಿಗೆ. ಕ್ರಿಯೇಟಿವಿಟಿ ಇಲ್ದಿರೋ ಮನುಷ್ಯನಲ್ಲೇ ಮಾತಿದ್ರೆ ಕ್ರಿಯೇಟಿವಿಟಿ ಅಂತ ಇದ್ದೀರಾ. ಆಮೇಲೆ ನಾನ್ ಕ್ರಿಯೇಟಿವಿಟಿ ಸ್ಟಾರ್ಟ್ ಮಾಡ್ಬಿಟ್ರೆ ಅಷ್ಟೇ ನೀವು. ಹೋಗಲೇ ನಿನ್ನಂತ ಕುನ್ನಿಗಳು ಎಷ್ಟೋ ಜನ ನೋಡಿದ್ದೀನಿ. ಈ ತರ ಚಾಲೆಂಜ್ ಮಾಡಿದವ್ರಲ್ಲ ಬಚ್ಚಿಲ್ ಮನೇಲಿ ಸುಮ್ಮನೆ ಬಿಟ್ಟು ಸತ್ತಾಗ್ಬಿಟ್ಟವ್ರೆ. ಹೋಗಲೇ ಕ್ರಿಯೇಟಿವಿಟಿ ಏನಂತ ನಾವು ತೋರಿಸ್ತೀವಿ, ಆಮೇಲೆ ಗೊತ್ತಾಗುತ್ತೆ. ಸೇಫ್ಟಿ ಕೆಳಗೆ ಇಸ್ರಲ್ಲೇ ರೆಡಿ ಮಾಡ್ಕೋ. ಕಾಕಾಸ್ ಮನೇಲಿ ಅಂತ ನನ್ಗೆ ಗೊತ್ತು. ಹೋಗ ಬನ್ನಿ ಸರ್, ಬನ್ನಿ ಬಾ ಬಾಡಿ ಪಾಯ ಬೇಗ ಚರ್ಮಂತ್ರಿ ಏನ್ ಬೇಕಾರಿದೆ. ಬೇಗ ಬನ್ನಿ ಈಗ ತಿಳಿ ಸಾರ್ ಮಾಡಿದ್ದೀವಿ. ಏನಾಯ್ತು? ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿದೆ. ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು. ಆಪರೇಷನ್ಗೆ ಎಷ್ಟು ದುಡ್ಡು ಖರ್ಚಾಗಬಹುದು ಡಾಕ್ಟ್ರೇ? ಒಂದ್ ಅಂದಾಜು 2 ರಿಂದ 2.5 ಲಕ್ಷ ಆಗ್ಬೋದಮ್ಮ. 2.5 ಲಕ್ಷನಾ? ಹೌದಮ್ಮ ಡಾಕ್ಟ್ರೇ, ನಾವು ಬಡವರು. ಆ ದೇವ್ರು ನಮ್ಗೆ ಆಸೆಗಳನ್ನ ಕೊಟ್ಟನೆ ಹೊರತು ಹಣ ಕೊಡ್ಲಿಲ್ಲ. ನಿಮ್ ಮನೇಲಿ ಕೆಲಸ ಮಾಡ್ಕೊಂಡಾದ್ರೂ ಕೊನೆವರೆಗೂ ಇರ್ತೀನಿ. ನನ್ ಗಂಡನ್ ಕಾಪಾಡಿ ಡಾಕ್ಟ್ರೆ, ನನ್ ಮಾಂಗಲ್ಯ ಕಾಪಾಡಿ ಡಾಕ್ಟ್ರೆ. ಹೇಳಿ
ನೋಡಿ, ನಾನೊಬ್ಳು ಸಾಮಾನ್ಯ ಡಾಕ್ಟರ್ ಅಷ್ಟೇ. ದಿವ್ಸಕ್ಕೆ 100 ಜನ ಕಷ್ಟ ಅಂತ ಬರ್ತಾರೆ. ಅವ್ರ ಕಣ್ಣೀರ್ನ ನೋಡ್ಬೋದೇ ಹೊರತು ನಾವೇನು ಮಾಡೋಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ದುಡ್ಡಿಲ್ಲ ಅಂದ್ರೆ ಏನೂ ನಡೆಯಲ್ಲಮ್ಮ. ಇಮಿಡಿಯೇಟ್ ಆಗಿ 1 ಲಕ್ಷ ನೀವು ಡೆಪಾಸಿಟ್ ಮಾಡೋದಾದ್ರೆ ನಾವು ಆಪರೇಷನ್ಗೆ ರೆಡಿ ಮಾಡ್ಕೋತೀವಿ. ಲಕ್ಷಣ? ಡಾಕ್ಟರ್, ದುಡ್ಡು ನಾನು ಅರೇಂಜ್ ಮಾಡ್ತೀನಿ, ನೀವು ಆಪರೇಷನ್ಗೆ ರೆಡಿ ಮಾಡಿ. ಆಯ್ತಪ್ಪ. ನಮ್ ಕೈಲಾದ ಪ್ರಯತ್ನ ನಾವು ಮಾಡಿದ್ವಿ. ಮತ್ತೆ ನಿಮಗ್ ತೊಂದರೆ ಕೊಡ್ತಾ ಇದೀವಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನನ್ಗೊಂದ್ ಸಹಾಯ ಮಾಡ್ತೀರಾ? ಹೇಳಿ. ನನ್ಗೊಂದ್ ಕೆಲ್ಸ ಕೊಡಿಸ್ತೀರಾ? ಕೆಲ್ಸನ? ಹೌದು. ಇಷ್ಟು ದಿನ ಅಪ್ಪ ಇದ್ರು, ಹೇಗೋ ಜೀವನ ನಡೀತಾ ಇತ್ತು. ಈಗ ಅಪ್ಪ ಇಲ್ಲ, ಆದ್ರೂ ಜೀವನ ನಡಿಲೇಬೇಕಲ್ವಾ? ಅದಕ್ಕೆ ನಾನು ದುಡಿಲೇಬೇಕಲ್ವಾ? ಆದ್ರೆ ನಿಮ್ ತಂದೆ ಆಸೆ ನೀವು ಚೆನ್ನಾಗಿ ಓದ್ಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅನ್ನೋದನ್ನ ಮರ್ತ್ಬಿಟ್ರಾ? ನಾವ್ ಆಸೆ ಪಟ್ಟಿದ್ದೆಲ್ಲ ನಮಗ್ ಸಿಗೋ ಹಾಗಿದ್ರೆ ಈ ಭೂಮಿಲಿ ಆ ದೇವ್ರೇ ಇರ್ತಾ ಇರ್ಲಿಲ್ಲ. ಇದ್ದಿದ್ರು ಅವನ್ಗೆ ಯಾರೂ ಕೈಯೇ ಮುಗಿತಾ ಇರ್ಲಿಲ್ಲ. ಕಾಲಕ್ಕೆ ತಕ್ಕಂತೆ ನಾವು, ನಮ್ಮ ಆಸೆಗಳು ಎಲ್ಲ ಬದಲಾಗ್ತಾ ಹೋಗ್ಬೇಕು. ಅದೇ ಜೀವನ. ನಾನ್ ನಿಮ್ಮಷ್ಟು ಓದಿಲ್ಲ, ನಿಮ್ ಥರ ಮಾತಾಡಕ್ಕೂ ಬರಲ್ಲ. ನಾನು ಓದ್ದೆ ದಡ್ಡನಾದೆ, ನೀವು ಓದಿನೂ ದಡ್ಡರಾಗಬಾರ್ದು. ಆದ್ರೆ ನಿಮ್ ತಂದೆ ಆಸೆ ನೀವು ಚೆನ್ನಾಗಿ ಓದಬೇಕು ಅನ್ನೋದು. ಅದಕ್ಕೆ ಬೇಕಾದ ಸಹಾಯ ನಾನ್ ಮಾಡ್ತೀನಿ. ಈಗಾಗ್ಲೇ ನಿನ್ ಋಣದ ಭಾರ ನಮ್ ತಲೆ ಮೇಲಿದೆ. ಮತ್ತೆ ಮತ್ತೆ ತೊಂದರೆ ಕೊಡಕ್ಕೆ ನಮ್ ಮನಸ್ಸು ಒಪ್ಪಲ್ಲ ಕಣಪ್ಪ. ನಿಮ್ಗೆ ಸಹಾಯ ಅಂತ ಕೇಳೋದಿಕ್ಕೆ ಸಂಕೋಚ ಆದ್ರೆ ಸಾಲ ಅನ್ಕೊಳ್ಳಿ. ನಿಮ್ಮ ಮಗಳಿಗೆ ಕೆಲಸ ಸಿಕ್ಕದ ಮೇಲೆ ತೀರಿಸಿ. ಆದ್ರೆ ನೀವು ಆಗಲ್ಲ ಅಂತ ಹೇಳಿ ನನ್ನ ಮನ್ಸಿಗೆ ಬೇಜಾರು ಮಾಡಬೇಡಿ. ಆದ್ರೂ ಅಮ್ಮ, ನೀವಾದ್ರೂ ಹೇಳಿ, ಒಪ್ಕೊಳ್ಳಿ ಅಂತ ಹೇಳಿಮ್ಮ. ನಿಮ್ಮಿಷ್ಟ. ಯಾವ ಜನ್ಮದ ಋಣಾನು ಬಂದನೋ ಏನೋ, ಈ ಜನ್ಮದಲ್ಲಿ ಬಂದ್ ಸಹಾಯ ಮಾಡ್ತಾ ಇದೀಯಾ. ಈ ನಿನ್ನ ಉಪಕಾರನ ನಾವ್ ಯಾವತ್ತೂ ಮರೆಯಲ್ಲ. ಅಯ್ಯೋ ಅಮ್ಮ, ಏನ್ ಮಾಡ್ತಾ ಇದ್ದೀರಾ? ನೀವು ದೊಡ್ಡವರು, ಹೀಗೆಲ್ಲ ಕೈ ಮುಗಿಬಾರ್ದು. ದೇವರಿದ್ದಾನೆ, ಯೋಚನೆ ಮಾಡಬೇಡಿ. ಸರಿ, ನಾನಿನ್ ಬರ್ತೀನಿ.